ಹೆಸರು ಉಮೇಶ್ ಅಂತ ಹೇಳ್ಬಿಟ್ಟು ಸಿದ್ದೇಶ್ವರ ಟ್ರ್ಯಾಕ್ಟರ್ಸ್ ಮಾಲೀಕ ನಾನು. ಸರ್ ಇದು ಬಂದ್ಬಿಟ್ಟು ನಿಮಗೆ ಸ್ವರಾಜ್ 742 XT ಮಾಡಲ್ಲ ಅಂತ ಹೇಳ್ಬಿಟ್ಟು ಇದು 45 HP ಬರುತ್ತೆ. ಮೇನ್ಲಿ ಈ ಟ್ರ್ಯಾಕ್ಟರ್ನ ನಮ್ಮ ರೈತರು ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ, ಇದರಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ ಸರ್? ರೈತರಿಗೆ ಬಹಳ ಹತ್ತಿರವಾದಂಥ ಟ್ರ್ಯಾಕ್ಟರ್, ಮೇಂಟೆನೆನ್ಸ್ ಏನು ಮತ್ತು ತುಂಬ ಕಡಿಮೆ ಬರುತ್ತೆ. ಏನು ಇದರಲ್ಲಿ ಒಂದು ಏನೋ ಸ್ಪೆಷಲ್ ಇದೆ ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಅನ್ನೋದು ಏನಿದೆ? ನಮ್ಮ ಸ್ವರಾಜ್ ಬಂದ್ಬಿಟ್ಟು ಮಹೇಂದ್ರ ಅಂಡ್ ಮಹೇಂದ್ರ ಮ್ಯಾನುಫ್ಯಾಕ್ಚರ್ ಬರುತ್ತೆ. ಕಂಪ್ನಿ ಕಡೆಯಿಂದ ಕೊಡ್ತಾ ಇರೋದು 6 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಮೈಲೇಜ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ರೈತರಿಗೆ. 1 ಗಂಟೆಗೆ 3 ರಿಂದ 3.5 ಲೀಟರ್ ಕುಡಿತದೆ. ನೇಗ್ಲು ಹಾಕ್ತೀವಿ ಅಂದ್ರೆ ಇನ್ನೊಂದು 1/4 ಲೀಟರ್ ಡಿಫ್ರೆನ್ಸ್ ಬರುತ್ತೆ. ಎಷ್ಟು ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಮಾಡಿಸ್ಬೇಕು? ಅವರ್ಸ್ ಲೆಕ್ಕನ ಬೇರೆ ಟ್ರ್ಯಾಕ್ಟರ್ 250 ಗಂಟೆಗೆ ಸರ್ವಿಸ್ ಮಾಡಿ. ನಮ್ಮ ಈ ಮಾಡೆಲ್ ಬಂದ್ಬಿಟ್ಟು 400 ಅವರ್ಸ್ ರನ್ನಿಂಗ್ ಇರುತ್ತೆ. 400 ಅವರ್ಸ್ಗೆ ಸರ್ವಿಸ್ ಇಂಟರ್ವಲ್ ಬರುತ್ತೆ. ಏನಾದರೂ ಇಂಪ್ಲಿಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು, ಸೊ ಅವ್ರ ರೈತರಿಗೆ ಈಸಿಯಾಗಿ ಇಂಪ್ಲಿಮೆಂಟ್ಸ್ ಎಲ್ಲ ಸಿಗ್ತಾವ ಬೇಕು ಅಂದರೆ ಅದನ್ನು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಶೋರೂಮ್ ಕಡೆ ಮಾಡಿಸ್ಕೊಡ್ತೀವಿ. ಆನ್ ರೋಡ್ ಪ್ರೈಸ್ ಎಷ್ಟು ಬೀಳುತ್ತೆ? 7,60,000 ರೂಪಾಯಿ ಆನ್ ರೋಡ್ ಬೀಳುತ್ತೆ. ಇನ್ಸೂರೆನ್ಸು ರಿಜಿಸ್ಟ್ರೇಷನ್ ಎಲ್ಲ ಸೇರ್ತಾ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ರೈತರಿಗೆ. ನನ್ನ ಹೆಸರು ಉಮೇಶ್ ಅಂತ ಹೇಳ್ಬಿಟ್ಟು ಸಿದ್ದೇಶ್ವರ ಟ್ರ್ಯಾಕ್ಟರ್ಸ್ ಮಾಲೀಕ ನಾನು. ಸ್ವರಾಜ್ ಟ್ರ್ಯಾಕ್ಟ್ರು ಶೋರೂಮ್ ಇದೆ. ಸ್ಪೇರ್ಸು, ಸೇಲ್ಸು, ಸರ್ವಿಸ್ ಎಲ್ಲ ನಡೀತಾ ಇದೆ ದೊಡ್ಡಬಳ್ಳಾಪುರದ. ಸರ್ ಇದು ಯಾವ ಮಾಡಲು, ಇದು ಎಷ್ಟು HP, ಇದ್ರ ಸ್ಪೆಷಾಲಿಟಿ ಏನು ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ ಸ್ವರಾಜ್ 742 XT ಮಾಡಲ್ಲ ಅಂತ ಹೇಳ್ಬಿಟ್ಟು ಇದು 45 HP ಬರುತ್ತೆ. XT ಮೀನ್ಸ್ ಎಕ್ಸ್ಟ್ರಾ ಟಾರ್ಕ್ ಪವರ್ ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಟಾರ್ಕ್ ಪವರ್ ಅಂದರೆ ಎಳೆಯೋ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು 45 HP ಬರುತ್ತೆ. 3 ಸಿಲಿಂಡರ್ ಬರುತ್ತೆ. ಮತ್ತು ಆಯಿಲ್ ಬ್ರೇಕ್ ಎಲ್ಲ ಬರುತ್ತೆ ಇದರಲ್ಲಿ. ಮತ್ತು ಸೆಂಟ್ರ್ ಗೇರ್, ಸೈಡ್ ಗೇರ್ 2 ಆಪ್ಷನ್ ಬರುತ್ತೆ. ಇವಾಗ ಇಲ್ಲಿರೋದು ಬಂದ್ಬಿಟ್ಟು ಸೆಂಟ್ರ್ ಗೇರ್ ಬರುತ್ತೆ. ಈ ಸಿಲಿಂಡರ್ ಅಂದರೆ ಏನು ಸರ್? ಇದು ಏನು ಕೆಲಸ ಮಾಡುತ್ತೆ? ಸಿಲಿಂಡರ್ ಏನಾಗುತ್ತೆ ಅಂದರೆ ಪವರ್ನ ಸಪ್ಲೈ ಮಾಡುತ್ತೆ ಸರ್. ಸಪೋಸ್ ಇವಾಗ ಏನಾಗುತ್ತೆ ಅಂದರೆ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಪ್ರತಿಯೊಂದು ಸಿಲಿಂಡ್ರಿಗೂ ಡೀಸೆಲ್ ನಾಸಲಲ್ಲಿ ಸಪ್ಲೈ ಆಗುತ್ತೆ. ಸಪ್ಲೈ ಆದಾಗ ಅದು ಪವರ್ ಬಂದ್ಬಿಟ್ಟು ಸಿಲಿಂಡರ್ ಮುಖಾಂತರ ರನ್ ಆಗುತ್ತೆ. ಮೇನ್ಲಿ ಈ ಟ್ರ್ಯಾಕ್ಟರ್ನ ನಮ್ಮ ರೈತರು ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ, ಇದರಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ ಸರ್? ಸರ್ ರೈತರು ಬಂದ್ಬಿಟ್ಟು ಟ್ರ್ಯಾಕ್ಟರ್ನ ಸುಮಾರು ಇಂಪ್ಲಿಮೆಂಟ್ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. 1-2 ಇಂಪ್ಲಿಮೆಂಟ್ಗೆ ಅಂತ ಟ್ರ್ಯಾಕ್ಟರ್ ಯೂಸ್ ಮಾಡಲ್ಲ. ರೆಗ್ಯುಲರಾಗಿ ಏನು ಮಾಡ್ತಾರೆ, ರೋಟೋವೇಟರ್ ಯೂಸ್ ಮಾಡ್ತಾರೆ, ನೇಗ್ಲು ಯೂಸ್ ಮಾಡ್ತಾರೆ, ಟ್ರೈಲರ್ ಯೂಸ್ ಮಾಡ್ತಾರೆ, ಮತ್ತು ಸಿಂಗಲ್ ನೇಗ್ಲು, ಒಂಟಿ ನೇಗ್ಲು ಅದನ್ನು ಹಾಕ್ಕೊತಾರೆ. ಕಡಿಮೆ ಅಂದ್ರೂ ಸುಮಾರು 8ರಿಂದ 10 ಕೆಲಸ ಇಂಪ್ಲಿಮೆಂಟ್ ಹಾಕ್ಕೊಂಡು ಯುಟಿಲೈಸ್ ಮಾಡ್ಬೋದು. ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿ ಈ ಟ್ರ್ಯಾಕ್ಟರ್ಗೂ ಕಂಪೇರ್ ಮಾಡಿದ್ರೆ ಏನು ಇದರಲ್ಲಿ ಒಂದು ಏನೋ ಸ್ಪೆಷಲ್ ಇದೆ ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಅನ್ನೋದು ಏನಿದೆ? ಓಕೆ ಸರ್, ಎಸ್ಪೆಷಲಿ ಹೇಳಬೇಕು ಅಂದ್ಬಿಟ್ಟು ನಮ್ಮ ಸ್ವರಾಜ್ ಬಂದ್ಬಿಟ್ಟು ಮಹೇಂದ್ರ ಅಂಡ್ ಮಹೇಂದ್ರ ಮ್ಯಾನುಫ್ಯಾಕ್ಚರ್ ಬರುತ್ತೆ. ಸ್ವರಾಜ್ ಡಿವಿಷನ್ ಬರುತ್ತೆ. ಇದೇನಾಗುತ್ತೆ ರೈತರಿಗೆ ಬಹಳ ಹತ್ತಿರವಾದಂಥ ಟ್ರ್ಯಾಕ್ಟ್ರು. ಯಾಕೆಂದರೆ ಇದ್ರ ಮೇಂಟೆನೆನ್ಸ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ರೈತರು ಜಾಸ್ತಿ ಲೈಕ್ ಮಾಡೋದು ಮೇಂಟೆನೆನ್ಸ್ ಚಾರ್ಜ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ಮೇಂಟೆನೆನ್ಸ್ ಏನು ಮತ್ತು ತುಂಬ ಕಡಿಮೆ ಬರುತ್ತೆ. ಮತ್ತು ನಾವು ಕಂಪ್ನಿ ಕಡೆಯಿಂದ ಕೊಡ್ತಾ ಇರೋದು 6 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಗೇರ್ ಬಾಕ್ಸು, ಇಂಜಿನ್ನು, ಹೈಡ್ರಾಲಿಕ್ಕಿಗೆ 6 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಕಂಪ್ನಿ ಟ್ರ್ಯಾಕ್ಟರ್ಗಳೆಲ್ಲ ಏನಾಗುತ್ತೆ ಅಂದರೆ 250 ಅವರ್ಸ್ ಟ್ರ್ಯಾಕ್ಟರ್ಲ್ಲ ಬಂದ್ಬಿಟ್ಟು ಅವರ್ಸ್ ಲೆಕ್ಕದಲ್ಲಿ ಸರ್ವಿಸ್ ತೊಗೊಳ್ತಾರೆ. ಅವರ್ಸ್ ಲೆಕ್ಕದಲ್ಲಿ ಬೇರೆ ಟ್ರ್ಯಾಕ್ಟರ್ಲ್ಲ 250 ಗಂಟೆಗೆ ಸರ್ವಿಸ್ ಮಾಡ್ತಾರೆ. ನಮ್ಮ ಈ ಮಾಡೆಲ್ ಬಂದ್ಬಿಟ್ಟು 400 ಅವರ್ಸ್ ರನ್ನಿಂಗ್ ಇರುತ್ತೆ. 400 ಅವರ್ಸ್ಗೆ ಸರ್ವಿಸ್ ಇಂಟರ್ವಲ್ ಬರುತ್ತೆ. ಏಕೆಂದರೆ ಎಸ್ಪೆಷಲಿ ನಾವು ಇದು ಸರ್ವಿಸ್ ಟೈಮಲ್ಲಿ ಪ್ರೀಮಿಯಂ ಆಯಿಲ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಪ್ರೀಮಿಯಂ ಆಯಿಲ್ ಏನು ಮಾಡುತ್ತೆ, ಅದ್ರನ್ನ ಗುಣನ 400 ಅವರ್ವರೆಗೂ ತಡೆಯುತ್ತೆ. ಆಗಿಂದ ಏನಾಗುತ್ತೆ 400 ಗಂಟೆ ಸರ್ವಿಸ್ ಇಂಟರ್ವಲ್ ಬರೋದ್ರಿಂದ ಏನಾಗುತ್ತೆ ರೈತರಿಗೆ ಬರ್ಡನ್ ಕಡಿಮೆ ಆಗುತ್ತೆ. ಸಪೋಸ್ ಇವಾಗ 250 ಗಂಟೆಗೆ ಮಾಡಿಸೋನು 400 ಗಂಟೆಗೆ ಮಾಡಿಸ್ತಾ ಅಂತಾಗ ಅವನಿಗೆ ಉಳಿತಾಯ ಅಲ್ಲೇ 200 ಗಂಟೆ ಮೇಲೆ ಉಳಿತಾಯ ಆಗೋದು. ಆಗಿಂದಾಗಿ ಅದು ಸ್ಪೆಷಲ್ ಆಗಿ ನಮಗೊಂದು ಚೆನ್ನಾಗಿದೆ, ರೈತರಿಗೋಸ್ಕರ ಅನುಕೂಲ ಮಾಡಿ. ಸರ್ ಮಾಡೆಲ್ ವೈಸು ಮತ್ತು ಡಿಸೈನ್ ವೈಸ್ ಹೇಳಬೇಕು ಅಂದರೆ ನಮ್ಮ ಸ್ವರಾಜಲ್ಲಿ ರೀಸೆಂಟಾಗಿ ಈ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು NSM ಮಾಡಲ್ ಅಂತ ಕರೀತಾರೆ, ಅಂದರೆ ನ್ಯೂ ಶೀಟ್ ಮೆಟಲ್ ಅಂತ. ಮುಂಚೆ ಮಾಡೆಲ್ ಎಲ್ಲ ಏನಾಗಿತ್ತು ಅಂದರೆ ಇದು ಬಾಕ್ಸ್ ಬಂದ್ಬಿಟ್ಟು ಸೈಡ್ಗೆ ಓಪನ್ ಆಗ್ತಾ ಇದೆ. ಹೌದು, ಇದೇನಾಗುತ್ತೆ ಜಸ್ಟ್ ಮೇಲ್ಗಡೆಯಿಂದನೇ ಓಪನ್ ಆಗುತ್ತೆ. ನಿಮಗೆ ಈ ಥರ ಓಪನ್ ಮಾಡಕ್ಕೆ ಕೊಟ್ಟಿದ್ದಾನೆ. ಓಕೆ, ಬೇರೆದ್ರೆಲ್ಲ ಓಲ್ಡ್ ಮಾಡಲೆಲ್ಲ ಆಯಿತು, ಜಸ್ಟ್ ನಾವು ಈ ಥರ ಓಪನ್ ಮಾಡ್ತಾ ಇದ್ದೀವಿ, ಸೈಡಿಂದ ಓಪನ್ ಮಾಡ್ತೀವಿ. ಇದನ್ನಿದ್ದು ಫ್ರಂಟಿಂದನೇ ಓಪನ್ ಮಾಡಕ್ಕೆ ಕೊಟ್ಟಿದ್ದಾನೆ. ಮತ್ತು ಡಿಸೈನ್ ಇವಾಗಿನ ಜನ್ರೇಷನ್ ಏನಂತ ಸ್ಟೈಲಿಶ್ ಲುಕ್ ಅದೆಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಹೌದು, ಈ ರೀಸೆಂಟ್ ಜನ್ರೇಷನ್ಗೆ ಅಂತಲೇ ಈ ಥರ ಮಾಡಿದ್ದಾರೆ. ಫ್ರಂಟಿಂದನೇ ಮಾಡ್ಬೋದು. ಇದೊಂದು ಫ್ರಂಟ್ ಡಿಸೈನ್ ಆಗಿರ್ಬೋದು, ಸ್ಟೈಲಿಶ್ ಲುಕ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಸೈಲೆನ್ಸರ್ ಕವರನ್ನು ಹೊಸದಾಗೆ ಮಾಡಿದ್ದಾರೆ. ಮುಂಚೆ ಎಲ್ಲ ಪ್ಲೈನ್ ಬರೋದು, ಇದಕ್ಕೊಂದು ಸಪ್ರೇಟ್ ಗಾರ್ಡ್ ಎಲ್ಲ ಮಾಡಿದ್ದಾನೆ. ಮತ್ತು ಫೆಲ್ಡರ್ ಅಂದರೆ ಬಾನೆಟ್ ಎಲ್ಲ ಏನಿದೆಯಲ್ಲ ಅದನ್ನು ಹೆವಿ ಮಾಡಿದ್ದಾನೆ. ನಿಮಗೆ ಮುಂಚೆದಕ್ಕೂ ಇವಾಗಲೂ ಕಂಪೇರ್ ಮಾಡಿದ್ರೆ ಹೆವಿ ಮಾಡಿದ್ದಾನೆ. ಓಕೆ, ಮತ್ತು ಇದಕ್ಕೆ ಅಡಿಷನ್ ಆಗಬೇಕಾದ್ರೆ ನಾವು LED ಲೈಟ್ನೂ ಹಾಕ್ಸ್ಬೋದು.
ಓಕೆ. ಅದಂತ ಸಪ್ರೇಟಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಬರುತ್ತೆ. ಅದನ್ನು ತುಂಬ ಮಾಡರ್ನೈಸ್ ಹುಡುಗರಿಗೆ ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ ಅದು ಈ ಮಾಡಲಲ್ಲಿ. ಇನ್ನು ಇತ್ತೀಚಿನ ಯುವಜನತೆಗಳು ಏನಂದ್ರೆ ನಂದು ಈ ಬೈಕ್ಗಳೆಲ್ಲ ಮಾಡಿಫಿಕೇಶನ್ ಮಾಡಿಸೋ ತರ ಈ ಟ್ರ್ಯಾಕ್ಟರ್ನು ಮಾಡಿಫಿಕೇಶನ್ ಮಾಡಿಸ್ತಾರೆ. ಹೌದು ಆ ಮಾಡಿಫಿಕೇಶನ್ ಮಾಡಿಸಿದಾಗ ಮೈಲೇಜ್ ಏನಾದ್ರು ಡ್ರಾಪ್ ಆಗೋದು ಏನಾದ್ರು ಚಾನ್ಸಸ್ ಇರುತ್ತೆ? ಸರ್, ಮಾಡಿಫಿಕೇಶನ್ ಏನು ಮಾಡ್ತಾರೆ ಅಂದ್ರೆ ಔಟ್ಲುಕ್ಕಿಗೆ ಮಾಡಿಸ್ತಾರೆ, ಇಂಜಿನ್ ಒಳಗೆ ಅಂತ ಏನು ಮಾಡಿಫಿಕೇಶನ್ ಅಲ್ಲ, ವೀಲ್ ಎಲ್ಲ ಮಾಡಿಫಿಕೇಶನ್ ವೀಲ್ ಎಲ್ಲ ಮಾಡಿಫಿಕೇಶನ್ ಮಾಡಿಸ್ತಾರೆ. ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ಸ್ವಲ್ಪ ಕಡಿಮೆ ಅದು. ಹೌದು. ಇವನ್ ಕಂಪೇರ್ ಮಾಡಿದ್ರೆ ರಾಜಸ್ಥಾನ, ಗುಜರಾತ್ ಆ ಕಡೆ ಎಲ್ಲ ಏನ್ ಮಾಡುತ್ತೆ, ವೀಲ್ ಅಲೈನ್ಮೆಂಟ್, ಹೆವಿ ಟೈರ್, ದಪ್ಪ ಟೈರ್ ಹಾಕೊಂಡೆಲ್ಲ ಯೂಸ್ ಮಾಡುತ್ತೆ. ಅವು ಸ್ವಲ್ಪ ಡಿಫ್ರೆನ್ಸ್ ಅದೇ ಆಗುತ್ತೆ. ಯಾಕೆಂದ್ರೆ ಈ ಟೈರ್ ಕಂಪ್ನಿ ಏನು ಪ್ರಿಫರ್ ಮಾಡಿರುತ್ತೆ, ಈ ಟೈರ್ಗೆ ಇಷ್ಟು ಮೈಲೇಜ್ ಅಂತ ಪ್ರಿಫರ್ ಮಾಡಿ. ಇದಕ್ಕಿಂತ ಸ್ವಲ್ಪ ಹೆವಿ ಆದಾಗ ಒಂದು 200 ml ಇಲ್ಲ 500 ml ಅರ್ಧ ಲೀಟರ್ ವೈಸ್ ಡಿಫ್ರೆನ್ಸ್ ಅದೇ ಆಗುತ್ತೆ ಮೈಲೇಜ್ ವೈಸ್. ಈ ಗಾಡಿ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಸರ್? ಮತ್ತೆ ಮೈಲೇಜ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ರೈತರಿಗೆ. ಈ ಹೊಲ ಉಳುಮೆ ಮಾಡ್ಬೇಕಾದ್ರೆ ಎಷ್ಟು ಕೊಡುತ್ತೆ, ಮತ್ತೆ ಏನಾದ್ರು ಖಾಲಿ ಹೋಗ್ಬೇಕಾದ್ರೆ ಎಷ್ಟು ಕೊಡುತ್ತೆ ಸರ್ ಇದು? ಸರ್, ಡೀಸೆಲ್ ಟ್ಯಾಂಕಿ ವಿಚಾರಕ್ಕೆ ಬಂದ್ರೆ ಏನಾಗುತ್ತೆ, ಇದು 27 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮತ್ತೆ ಉಳುಮೆ ಮೈಲೇಜ್ ವೈಸ್ ಹೋದಾಗ ಅನ್ನತ್ತೆ ಒಂದೊಂದು ಇಂಪ್ಲಿಮೆಂಟ್ಗೆ ಒಂದೊಂದು ಮೈಲೇಜ್ ತಗೊಳುತ್ತೆ. ಇವನ್ ರೋಡಲ್ಲೇ ಓಡಿಸ್ತೀವಿ ಅಂತ ಹೇಳಿದ್ರೆ 1 ಲೀಟರ್ಗೆ 8 ರಿಂದ 10 ಕಿಲೋಮೀಟರ್ ಮೂವ್ಮೆಂಟೇಷನ್ ತೊಗೊಳುತ್ತೆ. ಸಪೋಸ್ ಯಾವ್ದನ್ನ ಇಂಪ್ಲಿಮೆಂಟ್ ಆಗ್ತೀವಿ, ಸಪೋಸ್ ರೋಟೋವೇಟರ್ ಹಾಕ್ತೀವಿ ಅಂತ ಏನು ಮಾಡುತ್ತೆ, 1 ಗಂಟೆಗೆ 3 ರಿಂದ 3.5 ಲೀಟರ್ ಕುಡಿತದೆ. ನೇಗ್ಲ್ ಹಾಕ್ತೀವಿ ಅಂದ್ರೆ ಇನ್ನೊಂದು 1/4 ಲೀಟರ್ ಡಿಫ್ರೆನ್ಸ್ ಬರುತ್ತೆ. ಅಪ್ ಟು 4 ಲೀಟರ್ ವರೆಗೂ ಕುಡಿತಿದೆ ಗಂಟೆ ಲೆಕ್ಕಕ್ಕೆ. ಇಷ್ಟು ಬರುತ್ತೆ. ಇನ್ನು ಸರ್ವಿಸ್ ವಿಚಾರಕ್ಕೆ ಬಂದ್ರೆ ಶೋರೂಮ್ ಕಡೆಯಿಂದ ಏನಾದ್ರು ಫ್ರೀ ಸರ್ವಿಸ್ ಇರುತ್ತಾ? ಅದಾದ್ಮೇಲೆ ಎಷ್ಟು ಕಾಸ್ಟ್ ಬೀಳುತ್ತೆ? ಎಷ್ಟು ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಮಾಡಿಸ್ಬೇಕು? ಸೊ ನಮ್ಮ ಈ NSM ಮಾಡಲ್ ಬಂದ್ಬಿಟ್ಟು ಏನು ಮಾಡುತ್ತೆ, 400 ಅವರ್ಗೆ ಸರ್ವಿಸ್ ಬರುತ್ತೆ. ಫಸ್ಟ್ ಸರ್ವಿಸ್ ಬಂದು 100 ಅವರಿಗೆ ಮಾಡಿಸ್ತೀವಿ. 100 ಅವರಿಗೆ ಮಾಡಿಸಾದ್ಮೇಲೆ ನೆಕ್ಕೆ ಸೆಕೆಂಡ್ ಸರ್ವಿಸ್ ಎಲ್ಲ 400 ಅವರ್ಗೆ ಚೇಂಜಸ್ ಆಗುತ್ತೆ. ಇಂಜಿನ್ ಆಯಿಲ್ 10 ಲೀಟರ್ ಹಾಕ್ತೀವಿ, ಮತ್ತು ಫಿಲ್ಟರ್ಸ್ ಎಲ್ಲ ಚೇಂಜ್ ಮಾಡ್ತೀವಿ. ಎಲ್ಲ ಫಿಲ್ಟರ್ ಚೇಂಜ್ ಮಾಡಿಸೋರು ಒಂದು 4,000 ರಿಂದ 5,000 ಒಳಗಡೆ ಬರುತ್ತೆ ಫ್ರೀ ಸರ್ವಿಸ್ ಟೈಮಲ್ಲಿ. ಫ್ರೀ ಸರ್ವಿಸ್ ಆದಮೇಲೆ ಏನು ಬರುತ್ತೆ ಅಂತಂದರೆ ಲೇಬರ್ ಚಾರ್ಜ್ ಬರ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಇವಾಗ ರೈತರು ಮನೆ ಹತ್ರನೇ ಹೋಗಿ ನಾವು ಅಲ್ಲೇ ಸರ್ವಿಸ್ ಮಾಡ್ಕೊಟ್ಟು ಬರ್ತೀವಿ. ರೈತರು ಗಾಡಿ ತೊಗೊಬೇಕು, ಶೋರೂಮ್ಗೆ ಬರಬೇಕು, ಇಲ್ಲೇ ಸರ್ವಿಸ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ. ಅವರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಡೋರ್ ಎದುರುಗಡೆ ನಾವು ಸರ್ವಿಸ್ ಕೊಟ್ಟು ಬರ್ತೀವಿ. ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ರೈತರಿಗೆ. ಯಾಕೆ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇವಾಗ ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಬೇಕು ಅಂದರೆ ಡೀಸೆಲ್ ಖರ್ಚು, ಕನ್ಸಂಪ್ಷನ್ ಉಳಿಯುತ್ತೆ. ಪ್ಲಸ್ ಸೇವ್ ಟೈಮ್ ಈಸ್ ಮೋಸ್ಟ್ ಪ್ರಿಷಿಯಸ್ ಅಲ್ವಾ. ಹಾಗಾಗಿ ಅಲ್ಲೇ ಕೊಡೋದ್ರಿಂದ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಕೊನೆಯದಾಗಿ ಏನಾದ್ರು ಇಂಪ್ಲಿಮೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಸೊ ಅವ್ರ ರೈತರಿಗೆ ಈಸಿಯಾಗಿ ಇಂಪ್ಲಿಮೆಂಟ್ಸ್ ಎಲ್ಲ ಸಿಗ್ತಾವ, ಏನಾದ್ರು ಎಕ್ವಿಪ್ಮೆಂಟ್ಗಳೆಲ್ಲ ಈ ಟ್ರ್ಯಾಕ್ಟರ್ದು? ಹೌದು ಸರ್, ಸಪೋಸ್ ಇವಾಗ ಒಬ್ಬ ರೈತರ ಬಂದು ನಮ್ಮ ಹತ್ರ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡ್ತೀನಿ ಅಂತ ಬಂದರು ಅಂದರೆ ಫಸ್ಟ್ ಅವ್ರನ್ನ ಸಜೆಸ್ಟ್ ಕೇಳ್ತೀವಿ, ಬರೀ ಟ್ರ್ಯಾಕ್ಟರ್ ಬೇಕಾಗಿದೆ ಏನು ಅಂತ. ಕೆಲವರಿಗೆ ಐಡಿಯಾ ಇರುತ್ತೆ, ಮಾರ್ಕೆಟಲ್ಲಿ ಗೊತ್ತಿರುತ್ತೆ, ಹೋಗ್ತಾರೆ ವಿಚಾರಿಸಿ. ಕೆಲವು ಗೊತ್ತಿಲ್ಲದವ್ರಿಗೆ ಏನು ಮಾಡ್ತೀವಿ, ಗೈಡೆನ್ಸ್ ಮಾಡ್ತೀವಿ. ಇಂಥ ಕಡೆ ತೊಗೊಳ್ಳಿ, ಈ ರೇಟ್ ಬೀಳುತ್ತೆ, ಇಷ್ಟು ಹಾರ್ಡಾಗಿ ಚೆನ್ನಾಗಿರುತ್ತೆ ಐಟಮ್ ಅಂತ ಪ್ರಿಫರ್ ಮಾಡ್ತೀವಿ. ಬೇಕು ಅಂದರೆ ಅದನ್ನು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ, ನಮ್ಮ ಶೋರೂಮ್ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ ನಾವು. ಇನ್ನು ಕೊನೆಯದಾಗಿ ಆನ್ ರೋಡ್ ಪ್ರೈಸ್ ಎಷ್ಟು ಬೀಳುತ್ತೆ ಸರ್ ಈಗ ಸದ್ಯಕ್ಕೆ ಇದು? ಸರ್, ಈ ವೆಹಿಕಲ್ ಬಂದ್ಬಿಟ್ಟು 45 HP 742 X2 ಬಂದ್ಬಿಟ್ಟು 7,60,000 ರೂಪಾಯಿ ಆನ್ ರೋಡ್ ಬೀಳುತ್ತೆ. ಇನ್ಸೂರೆನ್ಸು, ರಿಜಿಸ್ಟ್ರೇಷನ್ ಎಲ್ಲ ಸೇರ್ತಾ ಈ ಪ್ರದೇಶಕ್ಕೆ ಆ ರೇಟ್ ಇದೆ ಪ್ರೆಸೆಂಟ್ಗೆ. ಸರ್, ಇವಾಗ ಯಾರೋ ರೈತರು ಬಂದು ನಾನು ಟ್ರ್ಯಾಕ್ಟರ್ ತೊಗೊಬೇಕು ಅಂತ ಬರ್ತಾರೆ, ಅವ್ರೇನು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡು ಟ್ರ್ಯಾಕ್ಟರ್ ತೊಗೊಬೇಕು ಸರ್? ಓಕೆ, ಇವಾಗ ರೈತರು ನಮ್ಮ ಶೋರೂಮಿಗೆ ಬಂದು ಸರ್ ನಾನು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಬೇಕು ಅಂತ ಬಂದರೆ ನಾವು ಅವ್ರ ರಿಕ್ವೈರ್ಮೆಂಟ್ ಕೇಳ್ತೀವಿ. ಸ್ಮಾಲ್ ಟ್ರ್ಯಾಕ್ಟರ್ ಬೇಕಾ, ದೊಡ್ಡ ಟ್ರ್ಯಾಕ್ಟರ್ ಬೇಕಾ ಅಂತ ಹೇಳ್ಬಿಟ್ಟು ಅದಕ್ಕೆ ಆದಂಥ ರೇಟ್ಗಳು ಇರ್ತವೆ. ಮತ್ತು ಅವ್ರ ಕಡೆಯಿಂದ ಡೌನ್ ಪೇಮೆಂಟ್, ಮುಂಗಡ ಪಾವತಿ ಹಣ ಎಷ್ಟು ಕಟ್ಟಕ್ಕಾಗುತ್ತೆ, ಮತ್ತು ಅವ್ರ ಕಡೆಯಿಂದ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಆದಾಯ ಬರ್ತಾ ಇದೆ, ಆ ಆದಾಯಕ್ಕೆ ಎಷ್ಟು ಲೋನ್ ಕೊಡ್ತಾರೆ. ಬ್ಯಾಂಕ್ಸ್ಗಳೆಲ್ಲ ಇದ್ದಾವೆ, ನಮ್ಮ ಟೈಅಪ್ ಆಗಿದ್ದಾವೆ. ಸುಮಾರು ಒಂದು 7-8 ಬ್ಯಾಂಕ್ಗಳೆಲ್ಲ ಟೈಅಪ್ ಆಗಿದೆ. ಆ ಕಡೆಯಿಂದ ಅದಕ್ಕೆ ಸೂಟಬಲ್ ಆಗಂಗೆ ಹೇಳ್ಬಿಟ್ಟು ಮಾಡಿಸ್ಕೊಡ್ತೀವಿ ರೈತರು. ಸಪೋಸು ಒಂದು 2 ಎಕರೆ ಇದ್ದರೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಇರುತ್ತೆ, 5 ಎಕರೆ ಜಮೀನಿತ್ತು ಅಂದರೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಇರುತ್ತೆ, ಇಷ್ಟಿಷ್ಟು ಎಕರೆಗೆ ಇಷ್ಟಿಷ್ಟು. ಏನೂ ಇಲ್ಲ ಅಂತ ಹೇಳಿದ್ರೆ ಬರೀ ಆಧಾರ್ ಕಾರ್ಡು, ವೋಟರ್ ID ಮೇಲೂ ಲೋನ್ ಮಾಡಿಕೊಡ್ತಾರೆ ಇವಾಗಿನ ಬ್ಯಾಂಕ್ಗಳು. ಅವ್ರೇನು ಕೇಳ್ತಾರೆ ಅಂದರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಕ್ಲೀನಾಗಿ ರೀಪೇಮೆಂಟ್ ಮಾಡಿರಬೇಕು, ಹಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ಖಂಡಿತ ಆರಾಮ್ಸೆ ಮಾಡಿಕೊಡ್ತಾರೆ ಅವರು. ಸರ್, ನಮ್ಮ ರೈತರು ಸ್ವರಾಜ್ ಟ್ರ್ಯಾಕ್ಟರ್ನೇ ಯಾಕೆ ತೊಗೊಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಸ್ವರಾಜ್ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಗಾಡಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದರದ ಪವರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಇನ್ನೊಂದೇನಾಗುತ್ತೆ ಅಂದರೆ ಡ್ರೈವರ್ಗೆ ಗಾಡಿನ ಓಡಿಸೋದ್ರಲ್ಲಿರೋ ಫೀಲಿಂಗಲ್ಲಿ ಏನಾಗುತ್ತೆ, ಅವ್ನಿಗೊಂಥರ ಮಜಾ ಕೊಡುತ್ತೆ, ಸ್ಟ್ರೈನ್ ಆಗಲ್ಲ. ಕೆಲವು ಗಾಡಿಗಳು ಏನು ಮಾಡ್ತಾರೆ, ಇವಾಗ ರೈತರುಗಳು ಕೆಲವು ವ್ಯವಸಾಯದ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ 4 ಅವರು, 5 ಅವರು, 8 ಅವರು, 10 ಅವರ್ವರೆಗೂ ಕೆಲಸ ಮಾಡ್ತಾರೆ. ಲೋಡಿಂಗ್ ಆಗಿರ್ಬೋದು, ಗೇಮೇ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಮಾಡ್ತಿದ್ರು. ಕೆಲವ್ರು ಏನು ಮಾಡ್ತಾರೆ, ಡ್ರೈವರ್ಗಳು ಬೇರೆ ಕಂಪ್ನಿ ಗಾಡಿಗಳು ಸಹ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಬರುತ್ತೆ ಅಂತ. ನಮ್ಮ ಟ್ರ್ಯಾಕ್ಟ್ರಲ್ಲಿ ಆ ಥರ ಬ್ಯಾಕ್ ಪೈನ್ ಬರಲ್ಲ. ಮತ್ತು ಡ್ರೈವರ್ಗೂ ಅಷ್ಟೇ ಕೂತ್ಕೊಳಕ್ಕೆ ಪ್ರೀಶಿಯಸ್ ಆಗಿ ಕಾಲು ಆಡ್ಸೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈಗ ಸೀಟ್ ಆಗಿರ್ಬೋದು, ಕುಷನ್ನು ತುಂಬ ಚೆನ್ನಾಗಿ ಆಡಿಸುತ್ತೆ. ಹಾಗಿಂದಾಗಿ ಸುಮಾರು ಹೊತ್ತು ಹೊಡೆದ್ರೂ ಗಾಡಿ ಸ್ಟ್ರೈನ್ ಆಗಲ್ಲ ಸರ್ ಅಂತ ರೈತರೇ ಹೇಳ್ತಾರೆ.